Hi, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video, we are going to discuss or deal with the concepts alpha decay, beta decay, and gamma decay. And all these concepts belong to chapter nuclei, which is the 13th chapter of second PUC physics according to NCERT syllabus of Karnataka. And this video is part 9 of this chapter, that means nuclei, in Educare Light for Life YouTube channel. If you haven't watched the previous episodes, you can check the links in the description, or you can directly check our channel. Okay, let us start now and understand and learn different types of decays. There are mainly three types of decays in nuclear physics. Those are alpha decay, beta decay, and gamma decay. And in beta decay, there are two types: beta positive decay or beta plus decay, and beta minus decay. We are going to learn all these concepts in this video, and let us begin with alpha decay. You can see the definition on the board, and it states that the process of emission of alpha particle from the nucleus of an atom is known as alpha decay. ಅರ್ಥ ಆಯ್ತಾ? ಒಂದು ಆಟಮ್ ಇದೆ ಅಂತ ಹೇಳಿದ್ರೆ ಏನಾಯಿತು, ಅದಕ್ಕೆ ನ್ಯೂಕ್ಲಿಯಸ್ ಕೂಡ ಇರುತ್ತೆ. ಸೊ ಆ ಒಂದು ನ್ಯೂಕ್ಲಿಯಸ್ಸಿಂದ ಅಲ್ಫಾ ಪಾರ್ಟಿಕಲ್ ಎಮಿಟ್ ಆದರೆ ಆ ಡಿಕೆ ಏನಿರುತ್ತೆ ಅದನ್ನು ಅಲ್ಫಾ ಡಿಕೆ ಅಂತ ಕರೀತಾರೆ. ನಾವು ವಾಟ್ ಈಸ್ ಅಲ್ಫಾ ಪಾರ್ಟಿಕಲ್? ಅ ಪಾರ್ಟಿಕಲ್ ವಿಚ್ ಹ್ಯಾಸ್ ಮಾಸ್ ನಂಬರ್ 4 ಆ್ಯಂಡ್ ಅಟಮಿಕ್ ನಂಬರ್ 2 ಈಸ್ ಕಾಲ್ಡ್ ಅಲ್ಫಾ ಪಾರ್ಟಿಕಲ್. ಒಂದು ಪಾರ್ಟಿಕಲ್ ಇದೆ, ಅದರ ಮಾಸ್ ನಂಬರ್ ಎಷ್ಟಿರುತ್ತೆ? 4 ಇರುತ್ತೆ. ನಂತರ ಅಟಮಿಕ್ ನಂಬರ್ ಎಷ್ಟಿರುತ್ತೆ? 2 ಇರುತ್ತೆ. ಆ ಒಂದು ಪಾರ್ಟಿಕಲ್ ಏನಿದೆ ಅದನ್ನು ನಾವೇನು ಕರಿತೇವೆ? ಅಲ್ಫಾ ಪಾರ್ಟಿಕಲ್ ಅಂತ ಕರಿತೇವೆ. ಹಾಗಿದ್ರೆ ಒಂದು ನ್ಯೂಕ್ಲಿಯಸ್ನಿಂದ ಅಲ್ಫಾ ಪಾರ್ಟಿಕಲ್ ಎಮಿಟ್ ಆಯಿತು ಅಂದರೆ ಹೊರಗಡೆ ಹೋಯಿತು ಅಂತ ಹೇಳಿದರೆ ಆ ನ್ಯೂಕ್ಲಿಯಸ್ ಏನಾಯಿತು? ಇನಿಷಿಯಲಿ ಅದನ್ನು ಪೇರೆಂಟ್ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಆ ನ್ಯೂಕ್ಲಿಯಸ್ ಏನಾಯ್ತು? ಈಗ ಅಲ್ಫಾ ಪಾರ್ಟಿಕಲ್ ಹೊರಗಡೆ ಹೋಯಿತು. ಅದರ ನಂತರ ಡಾಟರ್ ನ್ಯೂಕ್ಲಿಯಸ್ ಫಾರ್ಮ್ ಆಯಿತು. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಡಾಟರ್ ನ್ಯೂಕ್ಲಿಯಸ್ ಫಾರ್ಮ್ ಆಯಿತು. ಆವಾಗ ಏನಾಯಿತು? ಆ ಡಾಟರ್ ನ್ಯೂಕ್ಲಿಯಸ್ ಏನಿದೆ ಅದರ ಮಾಸ್ ನಂಬರ್ ಎಷ್ಟು ಡಿಕ್ರೀಸ್ ಆಗಿರಬೇಕು? ಎಷ್ಟಾಗಿರುತ್ತೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ಯಾಕಂತ ಕೂಡ ಹೇಳ್ತೀನಿ. ಪೇರೆಂಟ್ ನ್ಯೂಕ್ಲಿಯಸ್ ಇತ್ತಾ, ಅಲ್ಫಾ ಪಾರ್ಟಿಕಲ್ ಹೊರಗಡೆ ಹೋಯಿತು. ಅಲ್ಫಾ ಪಾರ್ಟಿಕಲ್ನ ಮಾಸ್ ನಂಬರ್ ಎಷ್ಟಿರುತ್ತೆ? 4 ಇರುತ್ತೆ. ಅಟಮಿಕ್ ನಂಬರ್ ಎಷ್ಟಿರುತ್ತೆ? 2 ಇರುತ್ತೆ. ಆ ಪಾರ್ಟಿಕಲ್ ಹೊರಗಡೆ ಹೋಯಿತು ಅಂತ ಹೇಳಿದರೆ ಪೇರೆಂಟ್ ನ್ಯೂಕ್ಲಿಯಸ್ ಇತ್ತು, ಡಾಟರ್ ನ್ಯೂಕ್ಲಿಯಸ್ ಫಾರ್ಮ್ ಆಯಿತು. ಆ ಡಾಟರ್ ನ್ಯೂಕ್ಲಿಯಸ್ ಏನಿದೆ ಅದರ ಮಾಸ್ ನಂಬರ್ ಪೇರೆಂಟ್ ನ್ಯೂಕ್ಲಿಯಸ್ಗಿಂತ 4 ಅಂತ ಹೇಳಿದ್ರೆ 4 ಕಡಿಮೆ ಇರುತ್ತೆ. ದಟ್ ಈಸ್ ಮಾಸ್ ನಂಬರ್ ಆಫ್ ಡಾಟರ್ ನ್ಯೂಕ್ಲಿಯಸ್ ಈಸ್ ರೆಡ್ಯೂಸ್ಡ್ ಬೈ 4 when it is compared with parent nucleus. ಹಾಗೆ ಅಟಮಿಕ್ ನಂಬರ್ ಎಷ್ಟು ಕಡಿಮೆ ಆಗಿರುತ್ತೆ? ಅಲ್ಫಾ ಪಾರ್ಟಿಕಲ್ ಅದರ ಅಟಮಿಕ್ ನಂಬರ್ ಎಷ್ಟಿತ್ತು? 2 ಇತ್ತು. ಹಾಗಿದ್ರೆ ಅಟಮಿಕ್ ನಂಬರ್ ಆಫ್ ಡಾಟರ್ ನ್ಯೂಕ್ಲಿಯಸ್ ಈಸ್ ರೆಡ್ಯೂಸ್ಡ್ ಬೈ 2 when it is compared with parent nucleus. ಅರ್ಥ ಆಯ್ತಲ್ಲ? ಅರ್ಥ ಆಯಿತು. ಈಸಿ ಇದೆ, ತುಂಬ ಈಸಿ ಇದೆ ಅಲ್ಲ? ಈಸಿ ಇದೆ ಮತ್ತು ಇಂಪಾರ್ಟೆಂಟ್ ಕೂಡ ಇದೆ. ಸರಿ, ಈಗ ಅದ್ರ ನೆಕ್ಸ್ಟ್ ಅದನ್ನೇ ಬರ್ತಿರೋದು. ಏನು ಹೇಳಿ? ಡ್ಯೂರಿಂಗ್ ಅಲ್ಫಾ ಡಿಕೆ ಡಾಟರ್ ನ್ಯೂಕ್ಲಿಯಸ್ ಫಾರ್ಮ್ಡ್ ಹ್ಯಾಸ್ ಅಟಮಿಕ್ ನಂಬರ್ ಲೆಸ್ ಬೈ 2 ಆ್ಯಂಡ್ ಮಾಸ್ ನಂಬರ್ ಲೆಸ್ ಬೈ 4 ದ್ಯಾನ್ ಪೇರೆಂಟ್ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ, ಪೇರೆಂಟ್ ನ್ಯೂಕ್ಲಿಯಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ಡಾಟರ್ ನ್ಯೂಕ್ಲಿಯಸನ್ನು. ಆವಾಗ ಏನಾಗುತ್ತೆ? ಡಾಟರ್ ನ್ಯೂಕ್ಲಿಯಸ್ ಏನಿದೆ ಅದರ ಮಾಸ್ ನಂಬರ್ ಏನಾಗಿರುತ್ತೆ? ಪೇರೆಂಟ್ ನ್ಯೂಕ್ಲಿಯಸ್ಗಿಂತ ಕಡಿಮೆ ಇರುತ್ತೆ. ದಟ್ ಈಸ್ ಮಾಸ್ ನಂಬರ್ ಆಫ್ ಡಾಟರ್ ನ್ಯೂಕ್ಲಿಯಸ್ ಈಸ್ ಲೆಸ್ ಬೈ 4 ವೆನ್ ಇಟ್ ಈಸ್ ಕಂಪೇರ್ಡ್ ವಿತ್ ಪೇರೆಂಟ್ ನ್ಯೂಕ್ಲಿಯಸ್, ಆ್ಯಂಡ್ ಅಟಮಿಕ್ ನಂಬರ್ ಈಸ್ ಲೆಸ್ ಬೈ 2. ಅದನ್ನೇ ಬರೆದಿರೋದು. ಹಾಗಾದರೆ ಇಲ್ಲಿ ಅಲ್ಫಾ ಪಾರ್ಟಿಕಲ್ನ ಬರ್ದಿದೆ ನಾವು. ಅಲ್ಫಾ ಪಾರ್ಟಿಕಲ್ ಇದರ ಮಾಸ್ ನಂಬರ್ ಏನಿದೆ? 4 ಇದೆ. ಅಟಮಿಕ್ ನಂಬರ್ 2 ಇದೆ. ಸರಿನಾ? ಸರಿ, ಇದು ಹೆಚ್ಚಾಗಬೇಕು. ಹ್ಯಾಸ್ ಆ್ಯಕ್ಚುಲಿ ಬರ್ದಿದೆ, ರಬ್ಬಾಗ್ಬಿಡ್ತು. ಇರಲಿ.
ಹಾಗಿದ್ರೆ ಇಲ್ಲಿ ಎಕ್ಸಾಂಪಲ್ ಇದೆ, ಜನರಲ್ ಎಕ್ಸಾಂಪಲ್. ಎಕ್ಸ್ ಅಂತ ಇದೆ, ಇಲ್ಲಿ ವೈ ಅಂತ ಇದೆ. ಎಕ್ಸ್ ಈಸ್ ಪೇರೆಂಟ್ ನ್ಯೂಕ್ಲಿಯಸ್ ಆ್ಯಂಡ್ ವೈ ಈಸ್ ಡಾಟರ್ ನ್ಯೂಕ್ಲಿಯಸ್. ಸೊ ಪೇರೆಂಟ್ ನ್ಯೂಕ್ಲಿಯಸ್ ಅದರ ಮಾಸ್ ನಂಬರ್ ಏನಿದೆ ಅದನ್ನು ಏಂತ ಬರೆದಿದ್ದಾರೆ, ನಂತರ ಅಟಮಿಕ್ ನಂಬರನ್ನು ಝೆಡ್ ಅಂತ ಬರೆದಿದ್ದಾರೆ. ಹೀಗೆ ಬರೀತಾರೆ, ರಿಪ್ರೆಸೆಂಟೇಷನ್ನೇ ಆಗಿದೆ. ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಏನು ಮಾಡ್ತಾರೆ, ಮಾಸ್ ನಂಬರನ್ನು ಕ್ಯಾಪಿಟಲ್ ಎ ಲೆಟ್ರಿಂದ, ಅದೇ ರೀತಿ ಯಾವುದು ಅಟಮಿಕ್ ನಂಬರ್ ಅದನ್ನು ಝೆಡ್ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಸೊ ಏನಾಗುತ್ತೆ, ಈಗ ಇಲ್ಲಿ ಪೇರೆಂಟ್ ನ್ಯೂಕ್ಲಿಯಸ್ ಇದೆ, ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಯಿತು, ಹೊರಗಡೆ ಹೋಯಿತು. ಆ ಟೈಮಲ್ಲಿ ಏನಾಗುತ್ತೆ, ಪೇರೆಂಟ್ ನ್ಯೂಕ್ಲಿಯಸ್ ಇರೋದು ಡಾಟರ್ ನ್ಯೂಕ್ಲಿಯಸ್ ಆಗುತ್ತೆ. ಅದರ ಮಾಸ್ ನಂಬರ್ ಏನಾಗುತ್ತೆ, ಇಟ್ ಈಸ್ ಲೆಸ್ ಬೈ 4 ಕಂಪೇರ್ಡ್ ವಿತ್ ಪೇರೆಂಟ್ ನ್ಯೂಕ್ಲಿಯಸ್. ಅದ್ರ ಸಲುವಾಗಿ ಏನು ಮಾಡಿದ್ರು, ಇಲ್ಲಿ A-4 ಅಂತ ಬರೆದ್ರು. ಅದೇ ರೀತಿ ಏನಾಗುತ್ತೆ, ಅಟಮಿಕ್ ನಂಬರ್ ಈಸ್ ಲೆಸ್ ಬೈ 2 ವೆನ್ ಇಟ್ ಈಸ್ ಕಂಪೇರ್ಡ್ ವಿತ್ ಪೇರೆಂಟ್ ನ್ಯೂಕ್ಲಿಯಸ್. ಸೊ ಇಲ್ಲಿ Z-2 ಅಂತ ಬರೆದ್ರು. ಸೊ ಆಲ್ಫಾ ಡಿಕೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ ಆಲ್ಫಾ ಡಿಕೆ ರಿಲೇಟೆಡ್. ಸೊ ಅದನ್ನು ಒಂದ್ಸಲ ನೋಡೋಣ. ಅದರ ನಂತರ ಬೀಟಾ ಡಿಕೆ, ನೆಕ್ಸ್ಟ್ ಗ್ಯಾಮಾ ಡಿಕೆ. ನಂತರ ವಿಡಿಯೋ ಹೇಗೆ ಅನಿಸ್ತಾ ಇದೆ, ಅರ್ಥ ಆಗ್ತಾ ಇದೆಯಾ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸ್ಬೋದು. ಓದೋದು ಖುಷಿ ಆಗುತ್ತೆ. ಆದರೆ ಟೀಚ್ ಮಾಡ್ತಿದ್ದು ಅರ್ಥ ಆಗ್ತಾ ಇದೆ ಅಂತ ಅನಿಸಿದ್ರೆ ಟೀಚರ್ಸ್ ಯಾವಾಗಲೂ ಖುಷಿ ಆಗುತ್ತೆ. ಸರಿ, ಈಗ ಒಂದ್ಸಲ ರಬ್ ಮಾಡಿ ಎಕ್ಸಾಂಪಲ್ ಬರೆದು ಬೀಟಾ ಡಿಕೆಯನ್ನು ಸ್ಟಡಿ ಮಾಡೋಣ. ಈಗ ನೋಡಿ, ಎಕ್ಸಾಂಪಲ್ ಫಾರ್ ಆಲ್ಫಾ ಡಿಕೆ ಈಗಾಗಲೇ ಸ್ಟಡಿ ಮಾಡಿದ್ವಿ. ಆಲ್ಫಾ ಡಿಕೆ ಆದಾಗ ಏನಾಗುತ್ತೆ, ಆಲ್ಫಾ ಡಿಕೆ ಆದ ನಂತರ ಡಾಟರ್ ನ್ಯೂಕ್ಲಿಯಸ್ನ ಮಾಸ್ ನಂಬರ್ ಪೇರೆಂಟ್ ನ್ಯೂಕ್ಲಿಯಸ್ಗಿಂತ ಕಡಿಮೆ ಇರುತ್ತೆ. ಎಷ್ಟು, ಬೈ ದ ಯೂನಿಟ್ ಆಫ್ 4. ಇಲ್ಲಿ 238 ಇದೆ, ಇಲ್ಲಿ 234 ಆಯಿತು. ಸರಿನಾ? ಹಾಗೆ ಅಟಮಿಕ್ ನಂಬರ್ ಏನಿರುತ್ತೆ, ಇಟ್ ಈಸ್ ಡಿಕ್ರೀಸ್ಡ್ ಬೈ 2 ಯೂನಿಟ್. ಇಲ್ಲಿ 92 ಇದೆ, ಇಲ್ಲಿ 90 ಇದೆ, 2 ಯೂನಿಟ್ ಡಿಕ್ರೀಸ್ ಆಯಿತು. ಸೊ ಯುರೇನಿಯಂ ಏನಿತ್ತು ಅದು ಥೋರಿಯಂ ಆಯಿತು. ಅದ್ರ ಜೊತೆಗೆ ಏನಾಯ್ತದು, ಅಲ್ಫಾ ಪಾರ್ಟಿಕಲ್ನ ಎಮಿಟ್ ಮಾಡ್ತು. ಅಲ್ಫಾ ಪಾರ್ಟಿಕಲ್ ಯಾವುದು, ಇಲ್ಲಿದೆ ನೋಡಿರಿ, ಹೀಲಿಯಂ. ಇದು ಅಲ್ಫಾ ಪಾರ್ಟಿಕಲ್ ಆಗಿರುತ್ತೆ. ಅದರ ಮಾಸ್ ನಂಬರ್ 4, ಅಟಮಿಕ್ ನಂಬರ್ ಎಷ್ಟು, 2. ಸರಿ, ಈಗ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್, ಬೀಟಾ ಡಿಕೆ. ದೇರ್ ಆರ್ 2 types in beta decay, beta positive decay and beta negative decay, or we can say that beta plus decay and beta minus decay. ಫಸ್ಟಿಗೆ ಸ್ಟಡಿ ಮಾಡ್ತಾ ಇದ್ದೀವಿ ನಾವು ಬೀಟಾ ಮೈನಸ್ ಡಿಕೆ, ಇದನ್ನು ಸ್ಟಡಿ ಮಾಡ್ತಾ ಇದ್ದಾವೆ. ಸೊ ಹಿಯರ್ ಇಟ್ ಈಸ್ ಅ ಡೆಫಿನಿಷನ್. ದ ಪ್ರಾಸೆಸ್ ಇನ್ ವಿಚ್ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ emits an electron is known as beta minus decay. ಬೀಟಾ ಮೈನಸ್ ಡಿಕೆಯಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಎಲೆಕ್ಟ್ರಾನನ್ನು ನಾವು ಹೇಗೆ ಬರೀತೇವೆ ಗೊತ್ತಿದೆಯಾ? ಗೊತ್ತಿದೆ. ಎಲೆಕ್ಟ್ರಾನನ್ನು ಹೀಗೆ ಬರೀತೇವೆ. ನೆನಪಿದೆಯಾ? ನೆನಪಿದೆ. ಹಾಗಿದ್ರೆ ಬೀಟಾ ಡಿಕೆಯಲ್ಲಿ ಏನಾಗಬಹುದು, ಇಲ್ಲೇನಾಯಿತು, ಅಲ್ಫಾ ಡಿಕೆಯಲ್ಲಿ ಏನಾಯಿತು, ಮಾಸ್ ನಂಬರ್ ಡಿಕ್ರೀಸ್ಡ್ ಬೈ 4 ಯೂನಿಟ್ ಆ್ಯಂಡ್ ಅಟಮಿಕ್ ನಂಬರ್ ಈಸ್ ಡಿಕ್ರೀಸ್ಡ್ ಬೈ 2 ಯೂನಿಟ್ ಆಯಿತು. ಹೌದಾ? ಹಾಗಿದ್ರೆ ಇಲ್ಲಿ ಬೀಟಾ ಮೈನಸ್ ಡಿಕೆಯಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಎಮಿಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ. ಏನು ಹೇಳಿ, ಡ್ಯೂರಿಂಗ್ ಬೀಟಾ ಮೈನಸ್ ಡಿಕೆ ಮಾಸ್ ನಂಬರ್ ಆಫ್ ದ ಡಾಟರ್ ನ್ಯೂಕ್ಲಿಯಸ್ ರಿಮೇನ್ಸ್ ದ ಸೇಮ್. ಮೀನ್ಸ್ ಮಾಸ್ ನಂಬರ್ ಆಫ್ ಡಾಟರ್ ನ್ಯೂಕ್ಲಿಯಸ್ ಮತ್ತು ಪೇರೆಂಟ್ ನ್ಯೂಕ್ಲಿಯಸ್ ಎರಡು ಸೇಮ್ ಇರುತ್ತೆ. ಯಾಕೆ ಹೇಳಿ, ಇಲ್ಲಿ ಎಲೆಕ್ಟ್ರಾನ್ 0 ಇದೆಯಾ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಹಾಗಿದ್ರೆ ಮಾಸ್ ನಂಬರ್ ಎರಡು ಸೇಮ್ ಆಗಿ ಆಯಿತಾ? ಇದು ಡಾಟರ್ ನ್ಯೂಕ್ಲಿಯಸ್, ಇದು ಪೇರೆಂಟ್ ನ್ಯೂಕ್ಲಿಯಸ್. ಮಾಸ್ ನಂಬರ್ ಏನೇ ಇದೆ ಅದರೊಳಗಡೆ ಏನೂ ಚೇಂಜ್ ಆಗಿಲ್ಲ. ಸೊ ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್, ಬಟ್ ಇಲ್ಲೇನಾಗುತ್ತೆ, -1 ಅಂತ ಇದೆ. ಹಾಗಿದ್ರೆ ಡಾಟರ್ ನ್ಯೂಕ್ಲಿಯಸ್ ಏನಾಗಬೇಕು, ಅಟಮಿಕ್ ನಂಬರ್ ಶುಡ್ ಬಿ ಇನ್ಕ್ರೀಸ್ಡ್ ಬೈ 1 ಯೂನಿಟ್. ಅದೇ ಆಗಿದೆ. ಇಲ್ಲಿ ಏನಾಗಿದೆ ಹೇಳಿ, ಡಾಟರ್ ನ್ಯೂಕ್ಲಿಯಸ್ನ ಅಟಮಿಕ್ ನಂಬರ್ 1 ಯೂನಿಟ್ ಇನ್ಕ್ರೀಸ್ ಆಗಿದೆ. ಇಲ್ಲಿ Z ಇದೆಯಾ, ಸೊ ಇಲ್ಲಿ Z+1 ಇದೆ. ಎಕ್ಸಾಂಪಲ್, ಇಲ್ಲಿಗ ಎಕ್ಸಾಂಪಲ್ ಹೇಳ್ತಿರೋದು, ಇಲ್ಲಿ 10 ಇದೆ, ನಂತರ ಇಲ್ಲಿ 3 ಇದೆ ಅಂತ ಕನ್ಸಿಡರ್ ಮಾಡಿದರೆ, ಸೊ ಡಾಟರ್ ನ್ಯೂಕ್ಲಿಯಸ್ ಏನಾಗುತ್ತೆ, ಸೇಮ್ ಇರುತ್ತಾ? ಸೊ ಇಲ್ಲಿ 10 ಏನಿರುತ್ತೆ, ಅಂದರೆ ಮಾಸ್ ನಂಬರ್ 10 ಇರುತ್ತೆ, ಬಟ್ ಇಲ್ಲಿ 3 ಇರುತ್ತೆ ಅಂತ ಹೇಳಿದ್ದೆ. ಅದು ಹೇಳಿ ಅಟಾಮಿಕ್ ನಂಬರ್ ಅದೇನಾಗುತ್ತೆ, ಇಲ್ಲಿ 4 ಆಗುತ್ತೆ. 3 + 1 4 ಆಗುತ್ತೆ. ಜಸ್ಟ್ ಎಕ್ಸಾಂಪಲ್ ಕೇಳಿರೋದು. ಸೊ ಏನಾಗುತ್ತೆ, ಈಗ ಬೀಟಾ ಮೈನಸ್ ಡಿಕೆಯಲ್ಲಿ ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್, ಬಟ್
atomic number increased by 1 unit. At the same time anti-neutrino is get emitted. ಇದನ್ನು ಆ್ಯಂಟಿ ನ್ಯೂಟ್ರಿನೋ ಅಂತ ಕರೀತಾರೆ. ಇದು ಆ್ಯಂಟಿ ನ್ಯೂಟ್ರಿನೋನ ರಿಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಸಿಂಬಲ್. ಸೊ ಇನ್ ಬೀಟಾ ಮೈನಸ್ ಡಿಕೆ ಆ್ಯಂಟಿ ನ್ಯೂಟ್ರಿನೋ ಈಸ್ ಗೆಟ್ ಎಮಿಟೆಡ್. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡಿರಿ, ಅಂದರೆ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ಸೊ ಈಗ ಇದಕ್ಕೆ ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಅಂದರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಸೊ ರಬ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡುವ. ಅದರ ನಂತರ ಬೀಟಾ ಪ್ಲಸ್ ಡಿ ಕೆ ಇದೆ, ನಂತರ ಮತ್ತೆ ಯಾವುದಿದೆ ಕಮೆಂಟ್ ಬಾಕ್ಸಲ್ಲಿ ಬರಲಿ, ರಬ್ ಮಾಡ್ಕೊಂಡು ಬರೀತೀನಿ ಮತ್ತೆ. ಓಕೆ, ಈಗ ಎಕ್ಸಾಂಪಲ್ ಫಾರ್ ಬೀಟಾ ಮೈನಸ್ ಡಿ ಕೆ. ಬೀಟಾ ಮೈನಸ್ ಡಿ ಕೆಲ್ಲಿ ಏನಾಗ್ತೈತೆ ಹೇಳಿ, ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್ ಬಟ್ ಅಟೋಮಿಕ್ ನಂಬರ್ ಇನ್ಕ್ರೀಸ್ಡ್ ಬೈ 1 ಯೂನಿಟ್. ಹಾಗಿದ್ರೆ ಇಲ್ಲಿ ಫಾಸ್ಫರಸ್ ಇದೆ 3215, ಅಂದರೆ ಮಾಸ್ ನಂಬರ್ 32, ನಂತರ ಅಟೋಮಿಕ್ ನಂಬರ್ 15. ಹಾಗಿದ್ರೆ ಬೀಟಾ ಮೈನಸ್ ಡಿಕೆ ಆದರೆ ಇಲ್ಲಿ ಸಲ್ಫರ್ ಬಂತು. ಸೊ ಬೀಟಾ ಮೈನಸ್ ಡಿಕೆಯಲ್ಲಿ ಏನಾಗಿರುತ್ತೆ, ಮಾಸ್ ನಂಬರ್ ರಿಮೇನ್ಸ್ ದ ಸೇಮ್. ಹಾಗಿದ್ರೆ ಇಲ್ಲಿ 32 ಇದೆ, ಇಲ್ಲೇನಿರ್ತದೆ ಹಾಗಿದ್ರೆ? ಹೇಳಿ, 32. ಸರಿ, ನೆಕ್ಸ್ಟ್. ಹಾಗಿದ್ರೆ ಇಲ್ಲೇನಿದೆ, ಅಟೋಮಿಕ್ ನಂಬರ್ ಇದೆ. ಬೀಟಾ ಡಿಕೆಯಲ್ಲಿ ಅಟೋಮಿಕ್ ನಂಬರ್ ಇನ್ಕ್ರೀಸ್ಡ್ ಬೈ 1 ಯೂನಿಟ್. ಹಾಗಿದ್ರೆ 15 ಇದೆ, ಏನಾಗಬೇಕು 16 ಆಗಬೇಕು. ಸರಿನಾ? ಸರಿ. ಈಗ ನೆಕ್ಸ್ಟ್ ಯಾವುದು, ಬೀಟಾ ಪ್ಲಸ್ ಡಿಕೆ. ದ ಪ್ರಾಸೆಸ್ ಇನ್ ವಿಚ್ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಎಮಿಟ್ಸ್ ಪಾಸಿಟ್ರಾನ್ ಈಸ್ ನೌನ್ ಆಸ್ ಬೀಟಾ ಪಾಸಿಟಿವ್ ಡಿಕೆ ಆರ್ ಬೀಟಾ ಪ್ಲಸ್ ಡಿಕೆ. ಸರಿನಾ? ಹಾಗಿದ್ರೆ ಇನ್ ಬೀಟಾ ಪ್ಲಸ್ ಡಿಕೆ ಮಾಸ್ ನಂಬರ್ ಆಫ್ ದ ಡಾಟರ್ ನ್ಯೂಕ್ಲಿಯಸ್ ರಿಮೇನ್ಸ್ ದ ಸೇಮ್ ಆ್ಯಂಡ್ ಅಟೋಮಿಕ್ ನಂಬರ್ ಈಸ್ ಡಿಕ್ರೀಸ್ಡ್ ಬೈ 1 ಯೂನಿಟ್. ಯಾಕೆ ಇಲ್ಲಿ ಪಾಸಿಟ್ರಾನ್ ಎಮಿಟ್ ಆಗಿದ್ದು, ಅದನ್ನು ಹೇಗೆ ಬರಿತೇವೆ ನಾವು, E0 ನಂತರ +1 ಅಂತ ಬರೀತೇವೆ. ಯಾವುದು ಹೇಳಿ, ಪಾಸಿಟ್ರಾನ್. ಹಾಗಿದ್ರೆ ಇಲ್ಲಿ ಮಾಸ್ ನಂಬರ್ ಏನಿದೆ ಅದು ಸೇಮ್ ಇರುತ್ತೆ. ಯಾಕೆ ಇಲ್ಲೇನು ಚೇಂಜಸ್, ಇಲ್ಲಿ 0 ಇದೆ ಅಲ್ವಾ, ಸೊ ಅದ್ರ ಸಲುವಾಗಿ ಏನೂ ಚೇಂಜಸ್ ಆಗಲ್ಲ. 22 ಇದೆ, ಇಲ್ಲೇನಾಗುತ್ತೆ 22ನೇ ಇರುತ್ತೆ. ಇಲ್ಲಿ 11 ಇದೆ, ಏನಾಗುತ್ತೆ ಹೇಳಿದರೆ ಇಲ್ಲಿ ಡಿಕ್ರೀಸ್ಡ್ ಬೈ 1 ಯೂನಿಟ್ ಅಂತ ಹೇಳಿದ್ದಾರೆ. ಯಾವ್ದು ಹೇಳಿ, ಅಟೋಮಿಕ್ ನಂಬರ್ ಡಿಕ್ರೀಸ್ಡ್ ಬೈ 1 ಯೂನಿಟ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇಲ್ಲೇನಾಗುತ್ತೆ ಕಮೆಂಟಲ್ಲಿ ಬರ್ರಿ. ಏನಾಗುತ್ತೆ, -1 ಅಂತ ಹೇಳಿದ್ರೆ ಏನು, 11 ಒಳಗಡೆ ಬಂದು ಹೋದ್ರೆ 10. ಕರೆಕ್ಟ್ ಇದೆ. ನೆಕ್ಸ್ಟ್, ಡ್ಯೂರಿಂಗ್ ಬೀಟಾ ಪ್ಲಸ್ ಡಿಕೆ ನ್ಯೂಟ್ರಿನೋ ಈಸ್ ಗೆಟ್ ಎಮಿಟೆಡ್. ಅದನ್ನು ಈ ರೀತಿ ಬರೀತಾರೆ, ನ್ಯೂಟ್ರಿನೋನ. ಓಕೆನಾ? ನ್ಯೂಟ್ರಿನೋ ಸಿಂಬಲ್ ಅದು. ಹಾಗಿದ್ರೆ ಬೀಟಾ ಮೈನಸ್ ಡಿಕೆಯಲ್ಲಿ ಆ್ಯಂಟಿ ನ್ಯೂಟ್ರಿನೋ ಎಮಿಟ್ ಆಗುತ್ತೆ. ಬೀಟಾ ಪ್ಲಸ್ ಡಿಕೆಯಲ್ಲಿ ಯಾವುದು, ನ್ಯೂಟ್ರಿನೋ ಎಮಿಟ್ ಆಗುತ್ತೆ. ಇವೆಲ್ಲ ನೆನಪಲ್ಲಿ ಇಟ್ಕೊಂಡ್ರಿ, ಬೇಕಾಗುತ್ತೆ. ನೆಕ್ಸ್ಟ್ ಯಾವುದು, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ gamma decay. When nucleus of an atom emits alpha or beta particle, it will be in excited state. When nucleus come back to the ground state, the excess of energy emitted in the form of gamma ray photon. This process is called gamma decay. ಅರ್ಥ ಆಯ್ತಾ? ಅರ್ಥ ಆಯಿತು ಅಂದರೆ ನಿಮಗೆ ಈಗಾಗಲೇ ಅರ್ಥ ಆಗಿದ್ರೆ ತುಂಬ ಖುಷಿ ವಿಷಯ. ಇಲ್ಲದೇ ಇದ್ದರೆ ಈಗ ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತಾನೆ. ಅದಕ್ಕಿಂತ ಮೊದಲು ಕೆಲವು ಬೇಸಿಕ್ಸನ್ನು ತಿಳ್ಕೊಳ್ಳೋಣ. ಈಗ ಇಲ್ಲಿ ಕೋಬಾಲ್ಟ್ ಇದೆ, ಬೀಟಾ ಮೈನಸ್ ಡಿಕೆ ಆಯಿತು, ನಿಕ್ಕೆಲ್ ಬಂತು. ಇದು ಡಾಟರ್ ನ್ಯೂಕ್ಲಿಯಸ್, ಇದು ಪಿನೆಟ್ ನ್ಯೂಕ್ಲಿಯಸ್. ಇಲ್ಲಿ 2 ಸ್ಟಾರ್ ಅಂತ ಡಿನೋಟ್ ಮಾಡಿದ್ದಾರೆ. ನಂತರ ಇಲ್ಲಿ 2 ಸ್ಟಾರ್ ಇರೋದನ್ನು ಇಲ್ಲಿ ಬರ್ಕೊಂಡ್ರು, 2 ಸ್ಟಾರ್ ಇರೋದು ಇಲ್ಲಿ ಸಿಂಗಲ್ ಸ್ಟಾರ್ ಬಂತು. ಅದರ ನಂತರ ಇದನ್ನು ಇಲ್ಲಿ ಬರ್ಕೊಂಡ್ರು, ಸಿಂಗಲ್ ಸ್ಟಾರ್ ಇರೋದು ಇಲ್ಲಿ ಯಾವುದು ಈಗ ಸ್ಟಾರ್ ಇಲ್ಲ ಅಂದರೆ ಗ್ರೌಂಡ್ ಸ್ಟೇಟಿಗೆ ಬಂತು, ಗ್ರೌಂಡ್ ಎನರ್ಜಿ ಲೆವೆಲಿಗೆ ಬಂತು. ಹಾಗಿದ್ರೆ ಈಗ ಇದಿಷ್ಟು ವಿಷಯಗಳ ಆಧಾರದ ಮೇಲೆ ಈಗ ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಈಗ ಅರ್ತ್ ಸರ್ಫೇಸ್ ಇದೆ, ಇದು ಎಕ್ಸಾಂಪಲ್ ಹೇಳ್ತಿರೋದು. ಅರ್ತ್ ಸರ್ಫೇಸ್ ಇದೆ, ಅಲ್ಲಿಂದ ಒಂದು ಬಾಲ್ನ ಎತ್ತರಕ್ಕೆ ಹೆಸರು ಏನಾಗುತ್ತೆ, ಮತ್ತೆ ಅದು ಗ್ರೌಂಡ್ ಲೆವೆಲಿಗೆ ಬರುತ್ತೆ, ಅಂದರೆ ಅರ್ತ್ ಸರ್ಫೇಸಿಗೆ ಬರುತ್ತೆ. ಅದೇ ರೀತಿ ಈ ನ್ಯೂಕ್ಲಿಯಸ್ ಏನಿರುತ್ತೆ ಅದಕ್ಕೂ ಕೂಡ ಎನರ್ಜಿ ಲೆವೆಲ್ಸ್ ಇರುತ್ತೆ. ಸರಿನಾ? ಈಗ ಇದು ಗ್ರೌಂಡ್ ಎನರ್ಜಿ ಲೆವೆಲ್.
ಸರಿನಾ. ಇದು ಗ್ರೌಂಡ್ ಎನರ್ಜಿ ಸ್ಟೇಟ್ ನ್ಯೂಕ್ಲಿಯಸ್ ಎಂದು. ಈಗ ಕೋಬಾಲ್ಟ್ ಏನಿದೆ ಅದು ಇಲ್ಲಿದೆ, ಅಂದರೆ ಎನರ್ಜಿ ಮೇಲ್ಗಡೆ ಹೋದ ರೀತಿ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿದೆ ಅಂದರೆ ಎನರ್ಜಿ ಲೆವೆಲ್ ಜಾಸ್ತಿ ಇದೆ ಗ್ರೌಂಡ್ ಲೆವೆಲ್ಗಿಂತ. ಇಲ್ಲಿದೆ ಅಂತ ಹೇಳಿದರೆ ಈ ಲೆವೆಲ್ ಮತ್ತು ಗ್ರೌಂಡ್ ಲೆವೆಲ್ಗಿಂತ ತುಂಬ ಜಾಸ್ತಿ ಇದೆ, ಅದಕ್ಕಿಂತ ಹೀಗೆ ಮೇಲ್ಗಡೆ ಹೋದ ರೀತಿ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಕೋಬಾಲ್ಟ್ ಏನಿದೆ ಅದು ಹೈಯರ್ ಎನರ್ಜಿ ಲೆವೆಲ್ ಇದೆ. ಆಮೇಲೆ ಏನಾಯಿತು, ಬೀಟಾ ಮೈನಸ್ ಡಿಕೆ ಆಯಿತು. ಬೀಟಾ ಮೈನಸ್ ಡಿಕೆ ಆಯಿತು, ಎನರ್ಜಿ ಕೂಡ ರಿಲೀಸ್ ಆಯಿತು. ಅದಕ್ಕೋಸ್ಕರ ಏನಾಯಿತು, ಹೈಯರ್ ಎನರ್ಜಿ ಸ್ವಲ್ಪ ಲೋವರ್ ಎನರ್ಜಿಗೆ ಏನು ಬಂತು. ಕೋಬಾಲ್ಟ್ ಇದ್ದದ್ದು ನಿಕ್ಕೆಲ್ ಆಗಿ ಕನ್ವರ್ಟ್ ಆಯಿತು. ಆ ಟೈಮಲ್ಲಿ ಬೀಟಾ ಮೈನಸ್ ಡಿಕೆ ಕೂಡ ಆಯಿತು. ಬಟ್ ಗ್ರೌಂಡ್ ಲೆವೆಲಿಗೆ ಕಂಪೇರ್ ಮಾಡಿದರೆ ನಿಕ್ಕೆಲ ಕನ್ವರ್ಟ್ ಆದ ನಂತರ ಕೂಡ ಅದು ಹೈಯರ್ ಎನರ್ಜಿಯಲ್ಲೇ ಇದೆ, ಹೈಯರ್ ಎನರ್ಜಿ ಲೆವೆಲಲ್ಲೇ ಇದೆ. ಬಟ್ ಅದು ಗ್ರೌಂಡ್ ಲೆವೆಲಿಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಿದ್ರೆ ಏನು ಮಾಡಬೇಕು, ಅದು ಎನರ್ಜಿಯನ್ನು ರಿಲೀಸ್ ಮಾಡಬೇಕು. ಎನರ್ಜಿ ರಿಲೀಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಗ್ಯಾಮಾ ರೇ ಫೋಟೋನ್. ತಿಳಿಯುತ್ತೆ ನೋಡಿ. ಈಗ ಕೋಬಾಲ್ಟ್ ಇದೆ, ಇಲ್ಲಿ ನಿಕ್ಕೆಲ ಕನ್ವರ್ಟ್ ಆಯಿತು, ಬೀಟಾ ಮೈನಸ್ ಡಿಕೆ ಆಯಿತು. ಆದರೂ ಕೂಡ ಅದೇನು ಹೈಯರ್ ಎನರ್ಜಿ ಲೆವೆಲ್ ಇದೆ, ಹೈಯರ್ ಎನರ್ಜಿ ಲೆವೆಲಲ್ಲಿ ಇದೆ. ಹೈಯರ್ ಎನರ್ಜಿ ಲೆವೆಲಿಂದ ಮತ್ತೆ ಲೋವರ್ ಎನರ್ಜಿಗೆ ಬರಬೇಕಾದ್ರೆ ಎನರ್ಜಿ ರಿಲೀಸ್ ಮಾಡ್ತು. ಆವಾಗ ನಿಕ್ಕಲ್ ಏನಿದೆ ಅದು ಕೂಡ ಹೈಯರ್ ಎನರ್ಜಿ ಲೆವೆಲ್ ಇದೆ, ಸರಿನಾ. ಕೋಬಾಲ್ಟ್ ನಿಕ್ಕೆಲ ಕನ್ವರ್ಟ್ ಆಯಿತು, ನಿಕ್ಕೆಲ್ 2 ಸ್ಟಾರ್ ಲೆವೆಲ್ ಅಂದರೆ ಹೈಯರ್ ಎನರ್ಜಿ ಲೆವೆಲ್, ಅಲ್ಲಿಂದ 1 ಸ್ಟಾರಿಗೆ ರಿಲೀಸ್ ಆಯಿತು. ಅಂದರೆ ನಿಕ್ಕೆಲ್ 1 ಸ್ಟಾರ್ ಲೆವೆಲಿಗೆ ರೀಚ್ ಆಯಿತು. ಆವಾಗ ಎನರ್ಜಿ ರಿಲೀಸ್ ಆಯಿತು ಇನ್ ದ ಫಾರ್ಮ್ ಆಫ್ ಗ್ಯಾಮಾ ರೇ ಫೋಟೋ, ಅಂದರೆ ಗ್ಯಾಮಾ ಡಿಕೆ ಆಯಿತು. ಈಗಲೂ ಕೂಡ ಅದು ಹೈಯರ್ ಎನರ್ಜಿ ಲೆವೆಲ್ಲೇ ಇದೆ, ನಿಕ್ಕೆಲ್ 1 ಸ್ಟಾರ್. ಅಲ್ಲಿಂದ ಏನಾಯ್ತದು ಮತ್ತೆ ಗ್ರೌಂಡ್ ಲೆವೆಲಿಗೆ ಬಂತು. ಆವಾಗ ಕೂಡ ಮತ್ತೆ ಗ್ಯಾಮಾ ರೇ ಫೋಟೋನ್ ಫಾರ್ಮಲ್ಲಿ ಎನರ್ಜಿನ ರಿಲೀಸ್ ಮಾಡ್ತು, ಅಂದರೆ ಮತ್ತೆ ಗ್ಯಾಮಾ ಡಿಕೆ ಆಯಿತು. ಅಂದರೆ ಬೀಟಾ ಅಥವಾ ಆಲ್ಫಾ ಡಿಕೆ ಆದಾಗ ಗ್ಯಾಮಾ ಡಿಕೆಯನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಹೈಯರ್ ಎನರ್ಜಿಯಿಂದ ಬೀಟಾ ಅಥವಾ ಆಲ್ಫಾ ಡಿಕೆ ಆಯಿತು, ಅವಾಗಲೂ ಕೂಡ ಹೈಯರ್ ಎನರ್ಜಿ ಲೆವೆಲ್ಲೇ ಇರುತ್ತೆ. ಆ ಹೈಯರ್ ಎನರ್ಜಿ ಲೆವೆಲಿಂದ ಗ್ರೌಂಡ್ ಎನರ್ಜಿ ಲೆವೆಲ್ಗೆ ಬರಬೇಕಾದ್ರೆ ಎನರ್ಜಿ ಏನಿದೆ ಅದನ್ನು ಏನಾಗುತ್ತೆ, ಗ್ಯಾಮಾ ರೇ ಫೋಟೋನ್ ಫಾರ್ಮಲ್ಲಿ ರಿಲೀಸ್ ಮಾಡುತ್ತೆ. ಈ ಪ್ರೊಸೆಸ್ ಏನಿದೆ ಅದನ್ನು ಗ್ಯಾಮಾ ಡಿಕೆ ಅಂತ ಕರೀತಾರೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಂತರ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗುತ್ತೆ. ವಿಡಿಯೋದ ಲಿಂಕನ್ನು ನಿಮಗೆಲ್ಲರಿಗೆ ಶೇರ್ ಮಾಡಿರಿ. ನಂತರ ಚಾನಲ್ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಎಲ್ಲರದು ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.